ವಿಜಯ್ ಕರಗುಂದೂರ್ ಅವರು ನಮ್ಮ ಜೊತೆ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾಂತಾರ ಕೆಜಿಎಫ್ 2 ಎರಡಕ್ಕೂ ನಿರ್ಮಾಣ ತಮ್ಮದೇ ಸರ್. ನಿಮಗೆ ಡಬಲ್ ಧಮಾಕ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಏನ್ ಹೇಳ್ತೀರಿ ಸರ್ ಈ ಖುಷಿ ಸಂದರ್ಭದಲ್ಲಿ? ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಗೂ ಮೊದಲನೇದಾಗಿ ನಿಮ್ಮ ವಿಶಸ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದು ತುಂಬಾ ಹ್ಯಾಪಿ ಪಡುವಂತ ದಿನ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರುವಂತದ್ದು. ಈ ಪ್ರಶಸ್ತಿಗಳು ತುಂಬಾ ಹ್ಯಾಪಿ ಆಗ್ತಾ ಇದೆ. ಮತ್ತೆ ನಮ್ಮ ಎಲ್ಲ ಕನ್ನಡ ಜನತೆಗೆ ನಮ್ಮ ಕೆಜಿಎಫ್ ಟೀಮ್ ಇಂದ ಮತ್ತೆ ಕಾಂತಾರ ಟೀಮ್ ಇಂದ ಒಂದು ಥ್ಯಾಂಕ್ಸ್ ಸಲ್ಲಿಸಕ್ಕೆ ಇಷ್ಟಪಡ್ತೇವೆ. ಮತ್ತೆ ಎಂಟೈರ್ ಟೀಮ್ಗೂ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೂ ಇಷ್ಟಪಡ್ತೇವೆ. ಮತ್ತೆ ನಿಮ್ಮ ಸಿಬ್ಬಂದಿಗಳಿಗೂ ಮತ್ತೆ ಎಲ್ಲ ಮೀಡಿಯಾದವರಿಗೂ ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಜಯ್ ಸರ್, ರಾಷ್ಟ್ರೀಯ ಪ್ರಶಸ್ತಿಗಳ ನಿರೀಕ್ಷೆ ಇತ್ತ ಅಂತ ಹೇಳಿ ಜನಮನ ಗೆದ್ದಿತ್ತು ಜಗತ್ತಿನಾದ್ಯಂತ. ಎರಡೂ ಸಿನಿಮಾಗಳನ್ನ ಜನ ಬಹಳ ಇಷ್ಟಪಟ್ಟಿದ್ರು. ಬಟ್ ರಾಷ್ಟ್ರೀಯ ಪ್ರಶಸ್ತಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ ತಮ್ಗೆ? ಒಂದ್ ರೀತಿ ಇಲ್ಲಿತ್ತು, ಬಟ್ ಯಾವ ಮಟ್ಟದಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಒಂದು ರೀತಿ ಅಂದ್ಕೊಂಡಿದ್ವಿ ಸಿಗ್ಬಹುದು ಅಂತ. ಬಟ್ ಇದು ದೊಡ್ಡ ಮಟ್ಟದಲ್ಲೇ ಸಿಕ್ಕಿದೆ. ಎರಡು ಫಿಲಿಮ್ಗೂ ಒಂದು ಪಾಪ್ಯುಲರ್ ಬೆಸ್ಟ್ ಫಿಲಿಂ ಮತ್ತೆ ಬೆಸ್ಟ್ ಆಕ್ಟರ್ ಮತ್ತೆ ಕೆಜಿಎಫ್ ರೀಜನಲ್ ಬೆಸ್ಟ್ ಫಿಲಿಂ ಮತ್ತೆ ಬೆಸ್ಟ್ ಆಕ್ಷನ್, ಬಹಳ ದೊಡ್ಡ ಮಟ್ಟ 4 ತುಂಬಾ ದೊಡ್ಡ ಮಟ್ಟದ್ದು ನ್ಯಾಷನಲ್ ಅವಾರ್ಡ್ ಅಂತ ಹೇಳ್ಬೋದು. ಆ ಮಟ್ಟದ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಒಂದು ಟೈಮ್ ಇತ್ತು ಸರ್, ಪ್ರಶಸ್ತಿಗಳ ವಿಚಾರಕ್ಕೆ ಬಂದ್ರೆ ಕಮರ್ಷಿಯಲ್ ಸಿನಿಮಾಗಳೇ ಬೇರೆ, ಪ್ರಶಸ್ತಿಗೆ ಸೀಮಿತ ಆದಂತಹ ಸಿನಿಮಾಗಳೇ ಬೇರೆ ಅಂತ ಹೇಳಿ. ಬಟ್ ಆ ಮಿತ್ನ ಕಾಂತಾರ ಹಾಗೆ ಕೆಜಿಎಫ್ ಎರಡೂ ಕೂಡ ಬ್ರೇಕ್ ಮಾಡಿದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಖಂಡಿತ ಇದಕ್ಕೆ ಇದೇ ಆನ್ಸರ್. ಸಿಕ್ಕಿರೋದಕ್ಕೆ ಬ್ರೇಕ್ ಮಾಡಿರೋದಕ್ಕೆ ಈ ನ್ಯಾಷನಲ್ ಅವಾರ್ಡೇ ಆನ್ಸರ್. ನಿಜ. ನಾನು ಸ್ಪೆಷಲಿ ಕಾಂತಾರದ ಬಗ್ಗೆ ಕೇಳಬೇಕು ಸರ್. ಕಾಂತಾರ ಸಿನಿಮಾ ಮಾಡಿದಾಗ ಫಸ್ಟ್ ಅದು ಕನ್ನಡ ಆಡಿಯನ್ಸಿಗೆ ಮಾತ್ರ ಫಸ್ಟಿಗೆ ಮಾಡಿದ್ರಿ. ಆ ನಂತರ ಅದರ ವ್ಯಾಪ್ತಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಡ್ತು ಅಂದ್ರೆ ಜಗತ್ತಿನಾದ್ಯಂತ ಹರಡ್ಬಿಡ್ತು. ಕಾಂತಾರ ಸಿನಿಮಾ ಬಗ್ಗೆನೇ ಮಾತನಾಡಬಹುದಾ ಅಂತ ಹೇಳಿ ಈ ಸಂದರ್ಭದಲ್ಲಿ? ಖಂಡಿತ. ಕಾಂತಾರ ನಿಮ್ಗೆ ಗೊತ್ತು, ನಾವು ಅಂದ್ಕೊಂಡು ಮಾಡಿದ್ದು ಕನ್ನಡ ಫಿಲಿಂ ಅಂತಾನೆ ಮಾಡಿದ್ದು. ಆಮೇಲೆ ಅದ್ರಲ್ಲಿ ಆಗಿರುವಂತ ಏನು ಮಾಡಿರುವಂತ ಆಕ್ಟಿಂಗ್ ಗೆ ನಿಮ್ಗೆ ಇವತ್ತು ಪ್ರಶಸ್ತಿ ಬಂದಿರೋದು ನಿಮ್ಗೆ ಗೊತ್ತಿದೆ. ರಿಷಬ್ಗೆ ಅವ್ರು ಮಾಡಿರುವಂತ ಆಕ್ಟಿಂಗ್ ಇರ್ಬೋದು, ಮತ್ತೆ ಎಂಟೈರ್ ಟೀಮ್ ಅಲ್ಲಿ ಒಂದು ಕೊರಿಯೋಗ್ರಾಫರ್ ಇರ್ಬೋದು, ಸಿನಿಮಾಟೋಗ್ರಾಫರ್ ಇರ್ಬೋದು, ಮತ್ತೆ ಕಾಸ್ಟ್ಯೂಮ್ಸ್ ಇರ್ಬೋದು, ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಒಂದು ಫಾರೆಸ್ಟ್ ಎನ್ವೈರನ್ಮೆಂಟ್ ಇರ್ಬೋದು, ಪ್ರತಿಯೊಂದು ಆ ಫಿಲಿಮ್ ಅಲ್ಲಿ ಮೂಡಿ ಬಂದಿರೋದಕ್ಕೆ ಎಂಟೈರ್ ನೇಷನ್ ತಗೊಂಡು ಅದಕ್ಕೆ ಇವತ್ತು ನ್ಯಾಷನಲ್ ಅವಾರ್ಡ್ ಬಂದಿದೆ ಅನ್ಸುತ್ತೆ. ನನ್ನ ಪ್ರಕಾರ ಅದಕ್ಕೊಂದು ಗೌರವ ಸಿಕ್ಕಿದೆ ಅನ್ಸುತ್ತೆ. ಹೊಂಬಾಳೆ ಅಂತಂದ್ರೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಅನ್ನುವಂತ ಮಾತು ಆರಂಭ ಆಗ್ಬಿಡ್ತು. ಯಾಕೆಂತಂದ್ರೆ ಕೆಜಿಎಫ್ ಸಿರೀಸ್ ಗೆಲ್ತು, ಅದರ ಜೊತೆಗೆ ಕಾಂತಾರ ಕೂಡ ಸಿನಿಮಾ ಗೆಲ್ತು. ಈಗ ಪ್ರಶಸ್ತಿಗಳನ್ನ ಕೂಡ ಈ ರೇಂಜ್ ಬಾಚ್ಕೊಳ್ತಾ ಇದ್ದೀರಲ್ಲ ಸರ್ ನೀವು? ಖಂಡಿತ. ಆಫ್ಟರ್ ಕೋವಿಡ್ 2021 ಅಲ್ಲಿ ಕೋವಿಡ್ ಆದ್ಮೇಲೆ 22 ಇದೊಂದು ಎರಡು ಬ್ಯಾಕ್ ಟು ಬ್ಯಾಕ್ ದೊಡ್ಡ ಇಟ್ಕೊಟ್ಟಿರೋದು ನಮ್ಮ ಸಂಸ್ಥೆಯಿಂದ ನಮಗಂತೂ ತುಂಬಾ ಹ್ಯಾಪಿ ಆಗಿದೆ. ಎಂಟೈರ್ ನಮ್ಮ ಎಲ್ಲರಿಗೂ ತುಂಬಾ ಸಂತೋಷವಾಗಿದ್ದೀವಿ. ನೀವ್ ಹೇಳ್ದಂಗೆ ಆ ದೇವ್ರದ್ದು ಆಶೀರ್ವಾದ ಇರ್ಬೋದು. ಮುಂದೆ ಇಂಥದ್ದೇ ಅತ್ಯದ್ಭುತ ಸಿನಿಮಾಗಳು, ಕನ್ನಡದ ಮಣ್ಣಿನ ಸೊಗಡನ್ನ ಬೇರೆ ಕಡೆಗೆ ಪ್ರಚಾರ ಮಾಡುವಂತಹ ಸಿನಿಮಾಗಳನ್ನ ನಿರೀಕ್ಷೆ ಮಾಡಬಹುದಾ ನಾವು ಹೊಂಬಾಳೆಯಿಂದ? ಏನ್ ಪ್ಲಾನ್ಸ್ ಇದೆ ಸರ್? ತುಂಬಾ 100% ಖಂಡಿತ. ನಮ್ಮ ಕನ್ನಡ ಫಿಲಿಮಿಂದ ಒಳ್ಳೊಳ್ಳೆ ಫಿಲಿಮ್ಗಳು ಬಂದೇ ಬರುತ್ತೆ. ಅದನ್ನು ಎಸ್ಪೆಷಲಿ ನಮ್ಮ ಬ್ಯಾನರ್ ಇಂದ ಅಂತೂ 100% ನಾವು ಪ್ರಯತ್ನ ಪಟ್ಟೇ ಪಡ್ತೀವಿ. ರೈಟ್ ಸರ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸರ್. Thank you so much sir. Thank you so much. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.